ಮೆರಿಂಡಾ. I like it. ಯಾರೇ ಕೂಗಾಡಲಿ ಊರೇ ಓರಾಡಲಿ ಮೆರಿಂಡಾ ನಿಂಗೆ ಸಾಟಿ ಇಲ್ಲ. ಓಹೋ ದೇವರು, ವೆಲ್ಕಮ್ ಟು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ ಸ್ಕೇಟಿಂಗ್. ಈ ಚಳಿಲು ಇಷ್ಟೊಂದು ಖುಷಿಯಿಂದ ಶ್ರದ್ಧೆಯಿಂದ ಐಸ್ ಸ್ಕೇಟಿಂಗ್ ಮಾಡ್ತಾವ್ರೆ ಅಂದ್ರೆ ಗುರು, ಇವ್ರಿಗಂತೂ ಬಿಗ್ ಸೆಲ್ಯೂಟು. Come on. ಒಂದು ಎರಡು ಮೂರು ನಾಲ್ಕು. ಹೇಳೋದು ಬೀಳೋದು ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಕಾಮನ್ನು. ಆಡಿ ರಿವರ್ಸ್ ಎಲ್ಲ ಹೊಡಿತಾವ್ರ ಗುರು, ನಂಗಿನ್ನ ಮುಂದೆ ಹೋಗಕ್ಕೆ ನೀಟಾಗಿ ಬರ್ತಾ ಇಲ್ಲ. ಮೆರಿಂಡಾ. I like it. ಯಾರೇ ಕೂಗಾಡಲಿ ಊರೇ ಓರಾಡಲಿ ಮೆರಿಂಡಾ ನಿಂಗೆ ಸಾಟಿ ಇಲ್ಲ. ಓಹೋ ಮೆರಿಂಡಾ. ಗುರು, ಇಲ್ಲಂತೂ ಬಗೆದಷ್ಟು ಹಳ ಹೋಯ್ತಾ ಇದ್ದಂಗೆ ಈ ಸ್ಕೇಟಿಂಗ್ ರಿಂಕ್ ಅಂತೂ ಎಂಡೇ ಇಲ್ಲ. ಅದಕ್ಕೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಔಟ್ಡೋರ್ ಐಸ್ ಸ್ಕೇಟಿಂಗ್ ರಿಂಕು. ಕುಣಿಯೋಕ್ಕಾಗದೇ ಇರೋಂಗೆ ಅದೇನೋ ಡೊಂಕು ಅಂತಾರಲ್ಲ, ಹಂಗೆ ಆ್ಯಕ್ಚುಲಿ ನಾನು ಚೆನ್ನಾಗೇ ಸ್ಕೇಟಿಂಗ್ ಆಡ್ತೀನಿ. ಆದರೆ ಇವತ್ತು ನೆಲ ಅಂಕು ಡೊಂಕಾಗಿದೆ, ಹಿಂಗಿದೆ ಸ್ವಲ್ಪ ನೆಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಮಗು ನೋಡ್ರಿ ಬೆಚ್ಚಗೆ ಮಾಡ್ಕೊತಾ ಇದೆ. ಮುಂದುವರಿಸಿ ಪಾ ಬೆಚ್ಚಗೆ ಮಾಡೋ ಮಿಷೀನು. ಒಂದು ಕೆರೆ ಪೂರ್ತಿ ಟ್ರಾನ್ಸ್ಪರೆಂಟು. ಆ ಕೆರೆ 25 ಮಿಲಿಯನ್ ವರ್ಷಗಳಷ್ಟು ಹಳೇದು. ಅದರ ಆಳ 1.5 ಕಿಲೋಮೀಟರ್ಗಿಂತನೂ ಹೆಚ್ಚು. ಇದರೊಳಗೆ ಸಾವಿರಾರು ವಿಚಿತ್ರ ಜೀವ ಜಂತುಗಳು ಕಾಣಿಸ್ತವೆ. 2009ರಲ್ಲಿ ರಷ್ಯನ್ ಗೌರ್ಮೆಂಟು ಒಂದು ಹಳೆ ಡಾಕ್ಯುಮೆಂಟ್ನ ಡಿಕ್ಲಾಸಿಫೈ ಮಾಡಿತ್ತು. ಆ ದಾಖಲೆಯಲ್ಲಿರೋ ಪ್ರಕಾರ 1982ರಲ್ಲಿ ರಷ್ಯಾದ ನೇವಿ ಡೈವರ್ಸ್ ಈ ಲೇಕ್ ಬೈಕಲಲ್ಲಿ ಡೀಪ್ ಡೈವಿಂಗ್ ಮಾಡುವಾಗ ಯಾರೋ ಅವರನ್ನ ದಿಟ್ಟಿಸಿ ನೋಡ್ತಿರೋದು ಇವರ ಗಮನಕ್ಕೆ ಬಂದಿದೆ. ಸುಮಾರು 9 ಅಡಿ ಎತ್ತರ ಹಾಗೂ ಅಡ್ವಾನ್ಸ್ಡ್ ಜೆಲ್ಲಿ ಹೆಲ್ಮೆಟ್ ಹಾಕಿರೋ ವಿಚಿತ್ರ ಜೀವಿಗಳು. ರಷ್ಯಾದ 7 ನೇವಿ ಡೈವರ್ಸ್ ಅಲ್ಲಿ 3 ಡೈವರ್ಸ್ ಸಾವನ್ನಪ್ಪಿದರು. ಇದೇ ನಿಗೂಢವಾದ ಲೇಕ್ ಬೈಕಲ್.